ಸುಮಾರು ಜನ ಮಟನ್ ಬಿರಿಯಾನಿ ರೆಸಿಪಿ ವಿಡಿಯೋ ಬಗ್ಗೆ ಕೇಳಿದ್ರಿ. ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಆದ್ರೆ ಇದು ನಾನ್ ಮಾಡೋ ಮಟನ್ ಬಿರಿಯಾನಿ ಅಲ್ಲ, ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಅತ್ತೆ ಮಾಡೋ ಮಟನ್ ಬಿರಿಯಾನಿ ಗುರು. ಕಾದಿರೋ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಆಮೇಲೆ ಒಂದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪಲಾವ್ ಸಾಮಾನು ಅಂತ ಏನು ಕರೀತಾರೋ ಅದರಲ್ಲಿ ಎಲ್ಲ ಐಟಮ್ಸು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಮೇಲೆ ಈರುಳ್ಳಿನ ಹಾಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದ್ರೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕೋದ್ರಿಂದ. ಸೊ ಆಮೇಲೆ ಮನೇಲೆ ರುಬ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ನಾವು ಆ್ಯಡ್ ಮಾಡ್ಕೊಂಡ್ವಿ. ಇದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಆಮೇಲೆ ರುಬ್ಬಿರ್ತಕ್ಕಂಥ ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿ ಮೆಣಸಿನಕಾಯಿ ಎಲ್ಲಾನು ರುಬ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಟನ್ ಏನಾದ್ರು ತುಂಬಾ ಎಳೆದಾಗಿದ್ರೆ ಒಂದು 4 ರಿಂದ 5 ವಿಸಿಲ್ ಸಾಕು. ಬೇಯಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಉಪ್ಪು, ಖಾರ, ಧನಿಯಾ ಪುಡಿ ಆಡ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಹೋಮ್ ಮೇಡ್ ಬಿರಿಯಾನಿ ಮಸಾಲ, ಧನಿಯಾ ಪುಡಿ ಮತ್ತೆ ಟೊಮೊಟೊನೆಲ್ಲ ಆಡ್ ಮಾಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಮೊಸರು ಆಡ್ ಮಾಡಿ ಅದ್ರ ನಂತರ ನಿಂಬೆ ರಸ ಹಾಕೋದ್ರಿಂದ ತುಂಬಾನೇ ಒಳ್ಳೇದು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋವಾಗ್ಲೇ ನೆನ್ಸಿರ್ತಕ್ಕಂಥ ಅಕ್ಕಿನ ಹಾಕೊಂಡು ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕೊತ್ತಂಬರಿ ಮತ್ತೆ ಪುದೀನನ ಕಟ್ ಮಾಡಿ ಹಾಕೊಳ್ಳಿ. ಆಮೇಲೆ ಈ ಮಟನ್ನ ನೀವೇನ್ ಬೇಯಿಸಿರ್ತೀರೋ ಅದೇ ನೀರ್ನ ಇದಕ್ಕೆ ಉಪಯೋಗಿಸಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನನಗಂತೂ ನಮ್ಮ ಅತ್ತೆ ಮನೇಲಿ ಮಾಡೋ ಮಟನ್ ಬಿರಿಯಾನಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಪ್ಪ ದಮ್ ತೆಗಿತಾರಂತ ಕಾಯ್ತಾ ಇದ್ದಿದ್ ನನಗೆ ದಮ್ ತೆಗಿತಾ ಇದ್ದಂಗೆ ಟೆಂಪ್ಟಿಂಗ್ ಅಂತೂ ತಡ್ಕೊಳಕ್ಕೆ ಆಗಿಲ್ಲ ಗುರು. ಸೊ ಈ ಮಟನ್ ಬಿರಿಯಾನಿ ಜೊತೆಗೆ ಒಳ್ಳೆ ಚಿಕನ್ ಕಬಾಬ್ ಇದ್ಬಿಟ್ರೆ ಅಂತೂ ಇನ್ನ ಸ್ವರ್ಗ ಅಂತಾನೆ ಹೇಳ್ಬೋದು. ತಟ್ಟೆ ತಗೊಂಡು ಬಿರಿಯಾನಿನ ಹಾಕೊಂಡು ಇನ್ನ ಜಮಾಯಿಸೋದೆ. ಪೀಸ್ ಅಂತೂ ಸಖತ್ತಾಗಿ ಬಂದಿದ್ವು. ತಿನ್ನೋದಕ್ಕೆ ಟೇಸ್ಟ್ ಕೂಡ ಫ್ಲೇವರ್ ವೈಸು ಸೂಪರ್ ಆಗಿತ್ತು. ಕಬಾಬು ಕೂಡ ಸೈಕ್ ಆಗಿತ್ತು. ಈ ಮಟನ್ ಬಿರಿಯಾನಿ ರೆಸಿಪಿನ ನೀವು ಮಾಡ್ಕೊಂಡು ಎಂಜಾಯ್ ಮಾಡಿ.